Dear students, once again, congratulating you for getting opportunity to study at Adarsha Shikshana Samiti's PU College of Commerce. I, your business studies lecturer, Akshata, is going to present before you the introductory part of your business studies chapter or the subject. So, introduction to the subject and syllabus. So, there are 2 languages and 4 subjects for PUC students. Languages, English is compulsory for all the students, and one more language is Kannada or Hindi. I am telling you once again, my dear students, if anybody wants to change your language, this is the only opportunity to change the languages. Maybe in your application you have written as Hindi, now you want to convert it to Kannada, or you have written as Kannada and you want to convert it into Hindi. It is the only opportunity. Don't repent in future that I should have not studied this language. I am telling you, ನಿಮಗೆ ಯಾವ ವಿಷಯದಲ್ಲಿ ಯಾವ ಲ್ಯಾಂಗ್ವೇಜ್ನಲ್ಲಿ ಅಥವಾ ಕನ್ನಡ ಅಥವಾ ಹಿಂದಿನಲ್ಲಿ ಇವೆರಡರಲ್ಲಿ ವಿಚ್ ಯು ವಾಂಟ್, ಯಾವುದು ನಿಮಗೆ ಪರ್ಫೆಕ್ಟ್ ಇದೆಯಲ್ಲ ಆ ಲ್ಯಾಂಗ್ವೇಜ್ನ ಸೆಲೆಕ್ಷನ್ ಮಾಡ್ಕೊರಿ. ಸಪೋಸ್ ನೀವು ಈಗಾಗಲೇ ಅಪ್ಲಿಕೇಶನಲ್ಲಿ ತುಂಬಿದ್ದಾಗ್ಯೂ ಕೂಡ ಅದನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೆಲ್ಲ ಅಪರ್ಚುನಿಟಿ ಐತೆ, ಅದನ್ನು ಜಲ್ದಿ ಬಂದು ಚೇಂಜ್ ಮಾಡಿಸ್ಕೊರಿ ಕಾಲೇಜ್ನಲ್ಲಿ. ಆಮೇಲೆ ಖುಷಿಲಿ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬರ್ತೈತಿ ಅದೇ ಲ್ಯಾಂಗ್ವೇಜ್ನ ಕಲಿತು ಅದ್ರಾಗ ಜಾಸ್ತಿ ಮಾರ್ಕ್ಸ್ ತೊಗೊಳ್ಳೋದು ಇಂಪಾರ್ಟೆಂಟ್. ಇಲ್ಲಿ ನಿಮ್ಮ PUC ಸೆಕೆಂಡ್ ಇಯರ್ ಮಾರ್ಕ್ಸು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ PUC ಸೆಕೆಂಡ್ ಇಯರ್ನಲ್ಲಿ ನೀವು ಈಗ ಫಸ್ಟ್ ಇಯರ್ನಲ್ಲಿ ಕನ್ನಡ ಕಲಿತೀನಿ, ನಾನು ಸೆಕೆಂಡ್ ಇಯರ್ನಲ್ಲಿ ಹಿಂದಿ ತೊಗೋತೀನಿ, ಅಥವಾ ಫಸ್ಟ್ ಇಯರ್ನಲ್ಲಿ ಹಿಂದಿ ಕಲಿತೀನಿ, ಸೆಕೆಂಡ್ ಇಯರ್ನಲ್ಲಿ ಕನ್ನಡ ಕಲಿತೀನಿ ಅಂತಂದರೆ ಲ್ಯಾಂಗ್ವೇಜಸ್ ಒಮ್ಮೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದರೆ ಅದನ್ನು ಚೇಂಜ್ ಮಾಡೋಕ್ಕೆ ಬರಲ್ಲ. PUC ಫಸ್ಟ್ ಇಯರ್ನಲ್ಲಿ ಏನು ಕಲಿತೀರಿ ಅದನ್ನೇ ಸೆಕೆಂಡ್ ಇಯರ್ನಲ್ಲೂ ಕಂಪಲ್ಸರಿಲಿ ನಿಮಗೆ ಬೇಕೋ ಬ್ಯಾಡೋ, ತಿಳಿದೈತೋ ತಿಳಿಯಂಗಿಲ್ಲೋ, ಅಥವಾ ನಿಮಗೆ ಅದು ಕಷ್ಟನೋ ಸರಳೋ ಅದನ್ನು ದೇವ್ರಿಗೆ ಬಿಟ್ಟಿದ್ದು. ಆದರೆ ನೀವು ಮಾತ್ರ ಬರೆಯೋದು ಮಾತ್ರ ನೀವು ಕಂಪಲ್ಸರಿಲಿ PUC ಫಸ್ಟ್ ಇಯರ್ನಲ್ಲಿ ಯಾವ ಲ್ಯಾಂಗ್ವೇಜಸ್ ತೊಗೊಂಡಿರ್ತೀರಲ್ಲ ಅದೇ ಸೇಮ್ ಕಂಟಿನ್ಯೂ ಆಗಬೇಕು PUC ಸೆಕೆಂಡ್ ಇಯರ್ನಲ್ಲೂ ಕೂಡ. ಅದಕ್ಕೆ ಹೀಗೆ ಇನ್ನೂ ಚಾನ್ಸ್ ಇದೆ, ದಯಮಾಡಿ ಚೇಂಜ್ ಮಾಡ್ಕೊಳ್ಳೋದಿದ್ರೆ. ಸೊ ಅಕೌಂಟೆನ್ಸಿ ಇವೆಲ್ಲ ಮೇಲಿನವಕ್ಕೆ ಲ್ಯಾಂಗ್ವೇಜಸ್ ಅಂತ ಹೇಳ್ತಾರೆ, ಇವಕ್ಕೆ ಕೋರ್ ಸಬ್ಜೆಕ್ಟ್ಸ್ ಅಂತ ಹೇಳ್ತಾರೆ. ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್. ನಾವು ಇನ್ನೂ ಒಂದ್ಸತಿ ಹೇಳ್ತೀನಿ, ಯಾಕೆ ಸ್ಟ್ಯಾಟಿಸ್ಟಿಕ್ಸ್ ನಮ್ಮ ಕಾಲೇಜ್ನಲ್ಲಿ ತೊಗೊಂಡಿದ್ದೀವಿ. ಬೇರೆ ಕಾಲೇಜಸ್ನಲ್ಲಿ ಕಂಪ್ಯೂಟರ್ ಸೈನ್ಸ್ ಇದೆ, ಹಿಸ್ಟ್ರಿ ಇದೆ, ಜಿಯೋಗ್ರಫಿ ಇದೆ, ಪೊಲಿಟಿಕಲ್ ಸೈನ್ಸ್ ಇದೆ. ಅದು ಯಾವುದೂ ನಮಗೆ ಅಷ್ಟಾಗಿ ಇಂಪಾರ್ಟೆಂಟ್ ಆಗಲ್ಲ ಕಾಮರ್ಸ್ನವ್ರಿಗೆ. ಸ್ಟ್ಯಾಟಿಸ್ಟಿಕ್ಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ನೀವು ಮುಂದೆ ಬ್ಯಾಂಕಿಂಗ್ ಎಕ್ಸಾಮ್ ಕೋಚಿಂಗ್ ಹೋಗ್ತೀರಿ, ಅಥವಾ CA ಎಷ್ಟೊಂದು ಜನ CA ಮಾಡ್ಬೇಕಂತ ಅಂದ್ಕೊಂಡಿರ್ತೀರಿ, CA ಕೋಚಿಂಗ್ ಹೋಗ್ತೀರಿ, CA ಫೌಂಡೇಶನ್ ಕ್ಲಾಸಿಗೆ ಅಲ್ಲಿ ಒಂದು ಸಬ್ಜೆಕ್ಟ್ ಇರುತ್ತೆ ಮ್ಯಾಥಮೆಟಿಕ್ಸ್ ಅಂತ ಹೇಳಿ. ಆ ಮ್ಯಾಥಮೆಟಿಕ್ಸ್ನಲ್ಲಿ ಇದು ಸ್ಟ್ಯಾಟಿಸ್ಟಿಕ್ಸ್ ಏನು ನೀವು ಇಲ್ಲಿ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ನಲ್ಲಿ ಕಲಿತೀರಲ್ಲ ಅದು ಮೇಜರ್ ಪೋರ್ಷನ್ ಅದರಲ್ಲಿರುತ್ತೆ. ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ. ಆ ಕಾರಣಕ್ಕೆ CA ಫೌಂಡೇಶನ್ ನಮ್ಮ ಹುಡುಗರು ಮಾಡಬೇಕು, CA ನಮ್ಮ ಹುಡುಗರು ಅಷ್ಟು ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು ಅನ್ನೋ ಕಾರಣಕ್ಕೆ ನಾವು ಸಬ್ಜೆಕ್ಟ್ ಕಂಪಲ್ಸರಿಲಿ ಯಾವುದನ್ನು ತೊಗೊಂಡಿದ್ದೀವಿ, ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡಿದ್ದೀವಿ. ಸ್ಟ್ಯಾಟಿಸ್ಟಿಕ್ಸ್ ಜೊತೆಗೆ ಮತ್ತು ಇನ್ನೂ ಒಂದು ಯಾವುದೂ ಸಬ್ಜೆಕ್ಟ್ ನಾವು ಆಫರ್ ಮಾಡೋಂಗಿಲ್ಲ, ಅದೇ ಫೈನಲ್. ಸ್ಟ್ಯಾಟಿಸ್ಟಿಕ್ಸು, ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್. ಸೊ ಈಗ ನಾನು ಹೇಳಿರೋ ವಿಷಯನ ತಲೆಯಲ್ಲಿ ಇಟ್ಕೊಳ್ರಿ. ಯಾಕೆ ನಾನು ನಿಮಗೆ ಇಷ್ಟು ಒತ್ತಿ ಹೇಳ ಅಂತೀನಿ ಅಂತಂದರೆ, ಇವು ಪ್ರತಿಯೊಂದು ವಿಷಯನೂ ಅಷ್ಟೇ ಇಂಪಾರ್ಟೆಂಟು. ಪ್ರತಿಯೊಂದರಲ್ಲಿಯೂ ನೀವು ಜಾಸ್ತಿ ಮಾರ್ಕ್ಸ್ ತೊಗೊಂಡ್ರೆ ಅಷ್ಟೇ ನಿಮ್ಮ ಪರ್ಸಂಟೇಜು ಜಾಸ್ತಿ ಆಗುತ್ತೆ. ನನಗೆ ಈ ವಿಷಯ ಸೇರುತ್ತೆ ಅಂತ ಹೇಳಿ ಅದು ಒಂದೇ ವಿಷಯ ಓದೋದು, ಅಥವಾ ಈ ವಿಷಯ ನನಗೆ ಅಷ್ಟಾಗಿ ಸೇರಂಗಿಲ್ಲ, ಅಷ್ಟಾಗಿ ತಿಳಿಯಂಗಿಲ್ಲ ಅಂಥೇಳಿ ಅಂದ್ಕೊಂಡು ಅದನ್ನು ಅಲಕ್ಷ್ಯ ಮಾಡ್ಕೊತ ಹೋಗೋದು ಮಾಡಿದ್ರಿ ಅಂತಂದ್ರೆ ಪರ್ಸಂಟೇಜ್ ನಿಮ್ಮದು ಪರ್ಸಂಟೇಜ್ ಕಮ್ಮಿ ಆಗುತ್ತೆ. ಪರ್ಸಂಟೇಜ್ ಕಮ್ಮಿ ಆತಂದ್ರೆ ಮುಂದೆ ನೀವು ಏನೇ ಓದಬೇಕಂತ ಅಂದ್ಕೊಂಡ್ರೂ ಕೂಡ ಹೈಯರ್ ಸ್ಟಡೀಸ್ಗೆ ಮತ್ತು ಹೊಳ್ಳಿ ನಿಮಗೇನಾಗುತ್ತೆ, ನಿಮ್ಮ ಪರ್ಸಂಟೇಜ್ ಕಮ್ಮಿ ಇರೋದಕ್ಕೆ ನಿಮಗೆ ಚಲೋ ಕಾಲೇಜಸ್ನಲ್ಲಿ ಸೀಟ್ ಸಿಗಂಗಿಲ್ಲ. ಸೊ ಭಾಳ ಹುಷಾರಾಗಿ ಓದಬೇಕಾಗತ್ತೆ. ಸೊ ಇದು ನಾನು ನಿಮಗೆ ಈ ವರ್ಷ ಬಿಸ್ನೆಸ್ ಸ್ಟಡೀಸ್ ಕಲಿಸ್ತಾ ಇದ್ದೇನೆ PUC ಫಸ್ಟ್ ಇಯರ್ಗೆ. ಬಿಸ್ನೆಸ್ ಸ್ಟಡೀಸ್ ಸಬ್ಜೆಕ್ಟಿಂದು ಒಂದೇ ಟೆಕ್ಸ್ಟ್ ಬುಕ್ ಇದೆ. ಆ ಟೆಕ್ಸ್ಟ್ ಬುಕ್ನಲ್ಲಿ ಪಾರ್ಟ್ 1 ಪಾರ್ಟ್ 2 ಅಂತ ಇದೆ. ಇದು ನಿಮ್ಮ ಬಿಸ್ನೆಸ್ ಸ್ಟಡೀಸ್ ಟೆಕ್ಸ್ಟ್ ಬುಕ್ಕಿಂದ ಫ್ರಂಟ್ ಪೇಜ್. ಆಮೇಲೆ ಇನ್ ಜನರಲ್ ಬಿಸ್ನೆಸ್ ಸ್ಟಡೀಸ್ ಅಂದ್ರೇನು, ಈಗ ನಾನು ಬಿಸ್ನೆಸ್ ಸ್ಟಡೀಸ್ ಅನ್ನೋ ವಿಷಯನ ಕಲಿಬೇಕು, ನಾನು ಕಾಮರ್ಸಿಗೆ ಫಸ್ಟ್ ಟೈಮ್ ಎಂಟ್ರಿ ಅಂತೀನಿ, ನಂಗೆ ಬಿಸ್ನೆಸ್ ಸ್ಟಡೀಸ್ ಅಂದರೆ ಏನೂ ಗೊತ್ತಿಲ್ಲ ಅಂತಂದರೆ, ನಿಮಗೆ ಶಾರ್ಟ್ನಾಗ ಹೇಳಬೇಕಂದ್ರೆ ಬಿಸ್ನೆಸ್ ಸ್ಟಡೀಸ್ ಅಂದರೆ ಏನಂತಂದ್ರೆ, ಈಗ ಹೆಂಗೆ ಟೆಕ್ನಾಲಜಿ ಚೇಂಜ್ ಅಂತಿತ್ತಲ್ಲ ಹಂಗೆ ಬಿಸ್ನೆಸ್ ಮಾಡುವಂಥ ರೀತಿ ಬದಲಾಕೊಂತ ಹೊಂಟೈತಿ. ಹೊಸ ಥರ ಬಿಸ್ನೆಸ್ ಫಾರ್ಮ್ಸ್ ಕ್ರಿಯೇಟ್ ಆಗಕ್ಕೆ ಕುಂತಾವು, ಅದನ್ನು ಸ್ಟಡಿ ಮಾಡೋದು. ಆಮೇಲೆ ಬಿಸ್ನೆಸ್ ಒಳಗೆ ಜಾಸ್ತಿ ಪ್ರಾಫಿಟ್ ಮಾಡೋ ರೀತಿ ಒಳಗೆ ಹೆಂಗೆ ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದು ಬಿಸ್ನೆಸ್ ಸ್ಟಡೀಸ್ನ ವಿಷಯನಲ್ಲಿ ಕಲಿತೀರಿ ನೀವು.
ವಿತ್ ದ ಅಡ್ವೆಂಟ್ ಆಫ್ ಟೆಕ್ನಾಲಜಿ, ನಾನು ಬೇಕಂತ ನಿಮಗೆ ಇದನ್ನು ಓದ್ತೀನಿ. ಎಷ್ಟೊಂದು ಮಂದಿಗೆ ಓದೋ ಪ್ರಾಬ್ಲಮ್ ಇರ್ತೈತಿ, ಎಷ್ಟೊಂದು ಮಂದಿಗೆ ಸ್ಪೆಲ್ಲಿಂಗ್ಸ್ ಗೊತ್ತಿರಂಗಿಲ್ಲ, ಎಷ್ಟೊಂದು ಮಂದಿಗೆ ಇಂಗ್ಲೀಷ್ ಓದಕ್ಕೆ ಬರ್ತಿರಂಗಿಲ್ಲ. ಸೊ ಯಾವುದೂ ಮುಜುಗರ ಪಟ್ಕೊಳಕ್ಕೆ ಹೋಗ್ಬೇಡ್ರಿ. ಅದು ಯಾವುದೂ ದೊಡ್ಡದಲ್ಲ, ಬರ್ತಿರ್ಲಿಲ್ಲ ತಪ್ಪದು, ಆದ್ರೆ ಇನ್ನು ಮುಂದೂ ಬರಂಗಿಲ್ಲ ಅಂತ ಹೇಳ್ಕೊಂಡು ಹೋಗೋದು ಇನ್ನೂ ದೊಡ್ಡ ತಪ್ಪಾಗತ್ತೆ. ಈಗಾದರೂ ನಿಮಗೆ ತಿದ್ದುಕೊಳ್ಳೋಕೆ ಒಳ್ಳೆ ಅಪಾರ್ಚುನಿಟಿ ಐತಿ. ಪ್ರತಿಯೊಂದು ಸಣ್ಣ ಸಣ್ಣ ಸ್ಪೆಲ್ಲಿಂಗ್ಲಿಂತ ಹಿಡಿದು ದೊಡ್ಡ ದೊಡ್ಡ ಸ್ಪೆಲ್ಲಿಂಗ್ ತನಕ ಪ್ರತಿಯೊಂದು ಇಂಗ್ಲೀಷ್ ಕಾನ್ಸೆಪ್ಟ್ಸ್ನ ಎಲ್ಲನೂ ಸಹ ಆದಷ್ಟು ತಿಳ್ಕೊಳಕ್ಕೆ ಟ್ರೈ ಮಾಡಿರಿ. ಅದರ ಸಂಬಂಧ ನಾನು ನಿಮಗೆ ಬಿಸ್ನೆಸ್ ಸ್ಟಡೀಸಿನ ಪ್ರತಿಯೊಂದು ಓದಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೆಲವೊಬ್ಬರು ವಿಪರೀತ ಸ್ಪೀಡ್ ಇರೋರು, ಕಂಪ್ಲೀಟ್ಲಿ ಇಂಗ್ಲೀಷ್ ಮೀಡಿಯಮು, ICSE CBSE ಸಿಲೆಬಸ್ನವ್ರಿಗೆ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ನಿಮಗೆ ಬೋರಿಂಗ್ ಅನ್ನಿಸ್ಬೋದು. ಬಟ್ ಸ್ಟಿಲ್ ಒಂದು ಹೆಲ್ಪ್ ಮಾಡಿರಿ, ನೀವು ಒಬ್ಬರೇ ಇರೋಂಗಿಲ್ಲ ಕ್ಲಾಸ್ ರೂಮ್ನಲ್ಲಿ. ಈವನ್ ಕನ್ನಡ ಮೀಡಿಯಮ್ನಲ್ಲಿ ಓದಿದವರು ಫಸ್ಟ್ ಸ್ಟ್ಯಾಂಡರ್ಡ್ಲಿಂದ ಹಿಡಿದು 10th ಸ್ಟ್ಯಾಂಡರ್ಡ್ ತನಕನೂ ಪ್ಯೂರ್ಲಿ ಕನ್ನಡ ಮೀಡಿಯಮ್ನಲ್ಲಿ ಮಾಡಿರ್ತಾರೆ. ಎಲ್ಲ ಸಬ್ಜೆಕ್ಟ್ಸು ಕನ್ನಡದಲ್ಲೇ ಬರೆದಿರ್ತಾರೆ ಅಪಾರ್ಟ್ ಫ್ರಮ್ ಇಂಗ್ಲೀಷ್. ಸೊ ಅಂಥ ಹುಡುಗರಿಗೆ ನಾ ಕಂಪ್ಲೀಟ್ಲಿ ಇಂಗ್ಲೀಷ್ನಲ್ಲಿ ಟೀಚಿಂಗ್ ಮಾಡಿದ್ರೆ ಅವ್ರಿಗೆ ಭಾಳ ಡಿಫಿಕಲ್ಟ್ ಆಗುತ್ತೆ. ಅವ್ರು ಏನು ಮಾಡಿಬಿಡ್ತಾರೆ, ಹೆದರಿ ಅಪ್ಪ ಕಾಮರ್ಸ್ ಅಂದ್ರೆ ಭಾಳ ಡಿಫಿಕಲ್ಟ್ ಐತಿ, ನಾ ಏನೋ ಅಂದ್ಕೊಂಡಿದ್ದೆ, ಅಥವಾ ಇಂಗ್ಲೀಷ್ ಮೀಡಿಯಮ್ ಅಂದ್ರೆ ಭಾಳ ಡಿಫಿಕಲ್ಟ್ ಐತಿ, ನಾನೇನೋ ಹೆಂಗೋ ಪಾಸ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಂಗಿಲ್ಲ, ಬಿಟ್ಬಿಡು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಅದಕ್ಕೆ ದಯಮಾಡಿ ಯಾರೂ ಐತಲ್ಲ ಡಿಫಿಕಲ್ಟ್ ಅನ್ನುವಂಥದ್ದು ಏನೂ ಇಲ್ಲ, ಆ ಥರ ಅಪ್ಪಿತಪ್ಪಿಯು ಮನಸ್ಸಿನಲ್ಲಿ ತೊಗೊಂಬರ್ಬೇಡ್ರಿ. ನಾ ಎಲ್ಲನೂ ಡೀಟೇಲಾಗಿ ಸಣ್ಣ ವಿಷಯದಿಂದ ಹಿಡಿದು ನಿಮಗೆ ಓದಿ ತಿಳಿಸಿ ಹೇಳ್ತೀನಿ. ಆದ್ರೆ ಯಾವತ್ತೂ ಡಿಫಿಕಲ್ಟ್ ಅನ್ನೋ ತಲೆ ಅಂತ ತೆಗೆದುಬಿಡ್ರಿ. ನಿಮಗೆ ಈಗ ಒಂದು ಬೆಸ್ಟ್ ಅಪಾರ್ಚುನಿಟಿ, PUC ಫಸ್ಟ್ ಇಯರ್ ನೀವು ಎಷ್ಟು ಸ್ಟ್ರಗಲ್ ಮಾಡ್ತೀರಿ ನೋಡಿ ಲೈಫ್ನಲ್ಲಿ, ಅಷ್ಟು ನಿಮ್ಮ ಲೈಫು ಒಳ್ಳೆಯ ರೀತಿ ಒಳಗೆ ಆಗುತ್ತೆ. ಯಾಕಂತಂದರೆ ಇಲ್ಲಿ ನೀವು ಬೇಸಿಕ್ಸ್ ಕಲಿಬೇಕು, ಇಲ್ಲಿ ನೀವು ಇಂಗ್ಲೀಷ್ ಮೀಡಿಯಮ್ನಿಗೆ ಕನ್ವರ್ಟ್ ಆಗೋದನ್ನು ಕಲಿಬೇಕು, ಇಲ್ಲಿ ಇಂಗ್ಲೀಷ್ ಸ್ಪೆಲ್ಲಿಂಗ್ಸು, ಸೆಂಟೆನ್ಸಸ್ಸು, ಗ್ರಾಮರ್ ಎಲ್ಲ ಕಲಿಬೇಕಾಗತ್ತೆ. ಆದರೂ ಏನು ಹೆದರಕ್ಕೆ ಹೋಗ್ಬೇಡ್ರಿ. 1 ವರ್ಷ ಪೂರ್ತಿ ಟೈಮ್ ಐತೆ, ನಿಮಗೆ ಫುಲ್ ಇಂಪ್ರೂವ್ ಆಗ್ತೀರಿ. ನೀವು PUC ಸೆಕೆಂಡ್ ಇಯರ್ ನೀವೇ ಹೇಳ್ತೀರಿ, ಅಯ್ಯೋ ಇಂಗ್ಲೀಷ್ ಮೀಡಿಯಮ್ ಅಂದರೆ ಇಷ್ಟೇನಾ, ನನಗೆ ಎಷ್ಟು ಸರಳಾಗಿ ಬಂತು, ನಾನು PUC ಎಷ್ಟು ಸರಳಾಗಿ ಬರೋದು ಯಾವಾಗ ಸಾಧ್ಯ ಐತದು ನೀವೀಗ PUC ಫಸ್ಟ್ ಇಯರ್ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಿ ಅನ್ನೋದ್ರ ಬೇಸಿಸ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. So let me not consume much of your time. What they say, with the advent of technology, various new methods of carrying out business have emerged ಅಂದರೆ ಹುಟ್ಕೊಂಡಿದ್ದಾವೆ. ಹೊಸ ಟೆಕ್ನಾಲಜಿ ಕಂಡುಹಿಡಿಯೋ ಕಾರಣಕ್ಕೆ ಹೊಸ ರೀತಿಯೊಳಗೆ ಬಿಸ್ನೆಸ್ ಮಾಡುವಂಥದ್ದು ನಡೀತಾ ಹೊಂಟಿದೆ. ಸೊ ಯು ವಿಲ್ ಬಿ ಫೆಮಿಲರೈಸ್ಡ್ ವಿತ್ ದ ಸೇಮ್ ಬೈ ಸ್ಟಡಿಂಗ್ ಬಿಸ್ನೆಸ್ ಸ್ಟಡೀಸ್ ಕ್ಲಾಸ್ 11th. ನಿಮ್ಮ ಬಿಸ್ನೆಸ್ ಸ್ಟಡೀಸು ಕ್ಲಾಸ್ 11th ಅಂದರೆ PUC ಫಸ್ಟ್ ಇಯರ್ ಒಳಗೆ ಏನು ಹೇಳ್ತಾರಾ, ಯಾವ್ಯಾವ ರೀತಿ ಒಳಗೆ ಬಿಸ್ನೆಸ್ ಮಾಡ್ಬೋದು, ವಿಚ್ ಆರ್ ದ ವೇರಿಯಸ್ ಮೆಥಡ್ಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನೋದನ್ನು ಜಾಸ್ತಿ ಹೇಳ್ತಾರೆ. ಟ್ರೆಡಿಷ್ನಲ್ ಅಲಾಂಗ್ ವಿತ್ ಮಾಡರ್ನ್ ಟೆಕ್ನಿಕ್ಸ್, ಟ್ರೆಡಿಷ್ನಲ್ಲೂ ಇರಬೇಕು, ಅಲಾಂಗ್ ವಿತ್ ಮಾಡರ್ನ್ ಟೆಕ್ನಿಕ್ಸ್, ಪ್ರೊಸೆಸಸ್, ಫ್ರೇಮ್ ವರ್ಕ್ಸ್ ಆ್ಯಂಡ್ ಮಚ್ ಮೋರ್ ಅಬೌಟ್ ಹೌ businesses are run is taught throughout the ಸಬ್ಜೆಕ್ಟ್. ಟ್ರೆಡಿಷನಲ್ ಕಾನ್ಸೆಪ್ಟ್ಸ್ ಅಂತೂ ಯಾವತ್ತೂ ಹೋಗಂಗಿಲ್ಲ, ಓಲ್ಡ್ ಈಸ್ ಗೋಲ್ಡ್ ಅಂತ ಅದಕ್ಕೆ ಅಂತಾರೆ. ಅಲಾಂಗ್ ವಿತ್ ದ ಟ್ರೆಡಿಷನಲ್ ಕಾನ್ಸೆಪ್ಟ್ಸ್, ಸಮ್ ನ್ಯೂ ಮಾಡರ್ನ್ ಟೆಕ್ನಿಕ್ಸ್, ಪ್ರೊಸೆಸಸ್, ಫ್ರೇಮ್ ವರ್ಕ್ಸ್ ಆರ್ ಯೂಟಿಲೈಸ್ಡ್ ಇನ್ ಡೂಯಿಂಗ್ ದ ಬಿಸ್ನೆಸ್ ಇನ್ ಅ ಡಿಫ್ರೆಂಟ್ ಮ್ಯಾನರ್. ಈಗ ನೀವೇ ನೋಡ್ತಿರ್ಬೋದು, ನೀವು ಸಣ್ಣವರಿದ್ದಾಗ ಭಾಳ ಅಂದ್ರೆ ಅಪ್ಪಿತಪ್ಪಿ ನಿಮ್ಮ ಮನೆ ಆಜು ಬಾಜು ಇರುವಂಥ ಗ್ರಾಸರಿ ಶಾಪ್ಸ್ ಅಥವಾ ಕಿರಾಣಿ ಅಂಗಡಿ ಏನಂತಿರಲ್ಲ ಅವನ್ನಷ್ಟು ನೋಡಿರ್ತೀರಿ. ಈಗೀಗೇನಾಗ ಅಂತೈತಿ ಗದಗ್ನಲ್ಲಿ, ಫಸ್ಟಿಗೆ ಮೋರ್ ಬಂತು, ಆಮೇಲೆ ಏನಾಯಿತು VA ಬಜಾರ್ ಮತ್ತು ರಿಲಯನ್ಸ್ ಟ್ರೆಂಡ್ಸ್, ಆಮೇಲೆ ಈಗಿನ್ನೂ ಒಂದು ಹೊಸ ಬಿಸ್ನೆಸ್ ಫಾರ್ಮ್ ಬಂದಿದೆ, ಅದು ಯಾವುದದು ವಿಶಾಲ್ ಮಾರ್ಟ್. ಸೊ ಹಿಂಗೆ ಏನಾಗ ಅಂತೈತಿ, ಹೆಂಗೆ ಟೆಕ್ನಾಲಜಿ ಡೆವಲಪ್ ಆಗೋಂತ ಹೊಂಟೈತಿ ಹಂಗೆ ಬಿಸ್ನೆಸ್ ಮಾಡೋ ರೀತಿನೂ ಸುಧಾರ್ಸೋಕುಂತೈತಿ. ಅದು ಏನೇನು ಸುಧಾರಿಸೈತಿ, ನಾವು ಎಲ್ಲದೇವಿ, ನಮ್ಮ ದೇಶದಾಗ ಯಾವ ಥರ ಬಿಸ್ನೆಸ್ ಮಾಡ್ತಾರೆ, ಬೇರೆ ದೇಶದಾಗ ಏನೈತಿ, ಸೊ ಬಿಸ್ನೆಸ್ ಹೆಂಗೆ ಮಾಡಿದ್ರೆ ಲಾಭ ಆಗ್ತೈತಿ ಅನ್ನೋದೆಲ್ಲನೂ ನೀವು ಬಿಸ್ನೆಸ್ ಸ್ಟಡೀಸ್ ಒಳಗೆ ಕಲಿತೀರಿ. ಸೊ ಕಮಿಂಗ್ ಆರ್ ಸ್ಟಿಲ್ ಮೋರ್ ಡೀಪರ್ ಇಂಟ್ರೊಡಕ್ಷನ್ ಟುವರ್ಡ್ಸ್ ಬಿಸ್ನೆಸ್ ಸ್ಟಡೀಸ್ subject. It's an important subject for commerce students. Obviously this is very important and it is a scoring subject. ಬಹಳಷ್ಟು ಜನ ಬಿಸ್ನೆಸ್ ಸ್ಟಡೀಸ್, even though it is completely theoretical subject, you can score 100 out of 100 only if you understand each and every corner, each and every concept of the subject. So ಡೋಂಟ್ ಎವರ್ ನೆಗ್ಲೆಕ್ಟ್. ಇದು ಥಿಯರಿ ಸಬ್ಜೆಕ್ಟು, ನನಗೆ ಥಿಯರಿ ಒಳಗೆ ಇಂಟ್ರೆಸ್ಟ್ ಇಲ್ಲ, ಅಥವಾ ಇದು ನನಗೆ ಸಮ್ಸ್ ಇದ್ರೆ ಭಾಳ ಸೇರ್ತಿತ್ತು, ಅಥವಾ ಒಂದಿಷ್ಟು ಮಂದಿ ನಂಗೆ ಸಮ್ಸ್ ಇದ್ದಿದ್ದು ಸಬ್ಜೆಕ್ಟ್ ನಮಗೆ ಸೇರಂಗಿಲ್ಲ, ನಮ್ಗೆ ಥಿಯರಿ ಇದ್ದಿದ್ದು ಸಬ್ಜೆಕ್ಟ್ ಸೇರ್ತೈತಿ. ಯಾವ ಪ್ರಿಜುಡೈಸ್ ತಲೆಯಲ್ಲಿ ಇಟ್ಕೋಬೇಡಿ. ಎಲ್ಲ ಸಬ್ಜೆಕ್ಟ್ಸು ನಿಮ್ಮ ಕಾಮರ್ಸಿನೋ ಭಾಳ ಇಂಟ್ರೆಸ್ಟಿಂಗ್ ಅದಾವು. ಯಾವಾಗ ಇಂಟ್ರೆಸ್ಟಿಂಗ್ ಆಗುತ್ತೆ, ಯಾವಾಗ ನೀವು ಕರೆಕ್ಟಾಗಿ ಒಂದು ಕ್ಲಾಸ್ ಮಿಸ್ ಮಾಡಲಾರ್ದಂಗೆ ಲಕ್ಷ ಕೊಟ್ಟದ್ದು ಕೇಳಿ ಹೊಸ ಕಾನ್ಸೆಪ್ಟ್ಸ್ನ ತಿಳ್ಕೊಂಡು ಅದನ್ನು ನೆನಪಿಟ್ಕೊಂಡು ಅದ್ರ ಬಗ್ಗೆ ನೀವು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಲ್ಲ, ಅದಕ್ಕೆ ಬರೆಯೋದಕ್ಕೆ ಬರುತ್ತೆ, ನನಗೆ ಇದನ್ನು ಸ್ವಂತಾಗಿ ಬರೆಯೋಕ್ಕೆ ಬರುತ್ತೆ ಅನ್ನೋ ಅಂತ ಕಾನ್ಫಿಡೆನ್ಸ್ ನಿಮ್ಮೊಳಗೆ ಬರುತ್ತಲ್ಲ, ಆವಾಗ ನಿಮಗೆ ಸಬ್ಜೆಕ್ಟ್ಸ್ ಇಷ್ಟು ಈಸಿ ಅಂದರೆ ಅಷ್ಟು ಈಸಿ ಆಗ್ತಾವೆ. ಆಮೇಲೆ ಪ್ರತಿಯೊಂದು ಸಬ್ಜೆಕ್ಟು ಇಲ್ಲಿ ಸ್ಕೋರಿಂಗ್ ಸಬ್ಜೆಕ್ಟ್ ಇದೆ.
in business studies only you can, many of you from day one if you study you can score 100 out of 100 in even in your board examination. So business studies is a subject that deals with operation and organization of modern business enterprise. Operation ಅಂದರೆ ನಡೆಸ್ಕೊಂಡು ಹೋಗೋದು, ಆರ್ಗನೈಸೇಷನ್ ಅಂದರೆ ಅದನ್ನು ಹೆಂಗೆ ಸೆಟಪ್ ಮಾಡಬೇಕು, ಏನೇನು ರಿಕ್ವೈರ್ಮೆಂಟ್ಸ್ ಇರ್ತಾವೆ ಒಂದು ಬಿಸ್ನೆಸ್ನ ಸೆಟಪ್ ಮಾಡೋಕೆ, ಅವ್ನು ಎಲ್ಲನೂ ಒಂದು ಕಡೆಗೆ ತೊಗೊಂಬಂದು ಒಂದು ಒಳ್ಳೆ ಬಿಸ್ನೆಸ್ ಎಂಟರ್ಪ್ರೈಸಸ್, ಮಾಡರ್ನ್ ಬಿಸ್ನೆಸ್ ಎಂಟರ್ಪ್ರೈಸಸ್ನ ಸೆಟಪ್ ಮಾಡ್ಬೇಕಂದ್ರೆ ಅದನ್ನು ಆ ಕಾನ್ಸೆಪ್ಟ್ನ ಎಲ್ಲಿ ಕಲಿಸ್ತಾರೆ, ನಿಮಗೆ ಯಾರು ಕಲಿಸ್ತಾರ, ಈ ಬಿಸ್ನೆಸ್ ಸ್ಟಡಿ ಸಬ್ಜೆಕ್ಟ್ನಲ್ಲಿ ತಿಳಿಯುತ್ತೆ. ಸೊ ದ ಸಬ್ಜೆಕ್ಟ್ ಕವರ್ಸ್ ಈಚ್ ಫೀಚರ್ಸ್ ಆಫ್ ದ ಬಿಸ್ನೆಸ್ ಫರ್ಮ್ಸ್. ಬೇರೆ ಬೇರೆ ಫೀಚರ್ಸ್, ಬಿಸ್ನೆಸ್ ಅಂದರೆ ಏನು, ಬಿಸ್ನೆಸ್ ಫರ್ಮ್ಸ್ ಅಂದರೆ ಏನು, ಯಾವ್ಯಾವ ಥರ ಫಾರ್ಮ್ಸ್ ಆಫ್ ಬಿಸ್ನೆಸ್ ಇದಾವೆ, such as how a firm will be affected in different business situations. ಬೇರೆ ಬೇರೆ ಬಿಸ್ನೆಸ್ ಸಿಚುವೇಶನ್ಸ್ ಒಳಗೆ ಫರ್ಮ್ಗೆ ಹೆಂಗೆ ಎಫೆಕ್ಟ್ ಆಗ್ತೈತಿ. ಫರ್ಮ್ ಅಂತಂದ್ರೆ ಆರ್ಗನೈಸೇಷನ್ ಅಥವಾ ಒಂದು ಬಿಸ್ನೆಸ್ ಯೂನಿಟ್. The main areas of study of business include business organizations, their various features, structure and functioning, and even marketing, operations management, human resource management, etc. ಸೊ ಇವೆಲ್ಲ ವರ್ಡ್ಸ್ ನಿಮಗೆ ಹೊಸ ಅಂತೈತಿ, ಬಟ್ ಅವೆಲ್ಲ ಎಷ್ಟು ಸಿಂಪಲ್ ಅದಾವು ತಿಳ್ಕೊಂಡ್ರೆ ಹೇಳ್ತೀನಿ ನೋಡಿರಿ. ಸಿಂಪಲ್ಲಾಗಿ ನಾನು ನಿಮಗೆ ಈಗ ಜಸ್ಟ್ ಅದರದ್ದು ಇಂಟ್ರಡಕ್ಷನ್ ಕೊಡ್ಬೇಕಂತಂದರೆ, ದ ಮೇನ್ ಏರಿಯಾಸ್ ಆಫ್ ಸ್ಟಡಿ ಇನ್ ದ ಬಿಸ್ನೆಸ್ ಸ್ಟಡೀಸ್ ಸಬ್ಜೆಕ್ಟ್ ಇನ್ಕ್ಲೂಡ್ಸ್ ಬಿಸ್ನೆಸ್ ಆರ್ಗನೈಸೇಷನ್ ಅಂತಂದ್ರೆ ಮೆನ್, ಮಟೀರಿಯಲ್, ಮನಿ, ಇವೆಲ್ಲ ಲೇಬರ್, ಇವೆಲ್ಲ ಹೆಂಗಿರುತ್ತೆ ಅಂತಂದರೆ ಬೇರೆ ಬೇರೆ ಕಡೆಗೆ ಒಂದೊಂದು ಇರ್ತಾವೆ. ಈಗ ನಾವೊಂದು ಬಿಸ್ನೆಸ್ ಮಾಡ್ಬೇಕಂತ ಅಂದ್ಕೊಂಡೀನಂತಂದ್ರೆ ನಾ ಯಾವ ವಸ್ತುನ ಕೊಂಡ್ಕೋತೀನಿ, ಯಾವ ವಸ್ತುನ ಮಾರಾಟ ಮಾಡುವಂಥ ಬಿಸ್ನೆಸ್ನಲ್ಲಿ ನಾನು ತೊಡಗಿಸ್ಕೊಂಡೀನಿ, ನನ್ನನ್ನು ಆ ವಸ್ತು ಎಲ್ಲಿ ಸಿಗುತ್ತಾ, ಹೆಂಗೆ ತೊಗೊಂಡು ಬರಬೇಕು, ಅದನ್ನು ತೊಗೊಂಡ್ಬರ್ಬೇಕು. ನಾನು ಬಿಸ್ನೆಸ್ ಮಾಡೋಕ್ಕೆ ಶುರು ಮಾಡ್ತೀನಿ ಅಂದರೆ ನಾನು ಒಬ್ಬನೇ ಮಾಡೋಕ್ಕೆ ಸಾಧ್ಯತಾ, ನನಗೆ ಇನ್ನೊಂದಿಷ್ಟು ಮಂದಿ ಹೆಲ್ಪರ್ ಬೇಕಾ, ನನಗೆ ಹ್ಯೂಮನ್ ರಿಸೋರ್ಸ್ ಬೇಕಾ, ಆಮೇಲೆ ನಾನು ಎಲ್ಲಿ ಇಟ್ಕೊಂಡು ಮಾರ್ತೀನಿ, ಅದನ್ನು ರೋಡ್ನಲ್ಲಿ ಇಟ್ಕೊಂಡು ಮಾಡ್ತೀನ, ಒಂದು ಅಂಗಡಿ ಮಾಡ್ತೀನ, ಏನು ಮಾಡ್ತೀನಿ ನಾನು. ಸೊ ಲೇಬರರ್ಸ್ ಬೇಕು, ಲ್ಯಾಂಡ್ ಬೇಕು, ಬಿಲ್ಡಿಂಗ್ ಬೇಕು. ಸಪೋಸ್ ನಾನೇ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರೆ, ನಾನೇ ಉತ್ಪಾದನೆ ಮಾಡ್ತಿದ್ರೆ ನನಗೇನು ಬೇಕು, ಫ್ಯಾಕ್ಟ್ರಿ ಬೇಕು, ಆಮೇಲೆ ಈವನ್ ಮೆಷಿನರೀಸ್ ಬೇಕು ಅದನ್ನ ಉತ್ಪಾದನೆ ಮಾಡೋಕೆ. ಸೊ ಅವ್ನು ಇಷ್ಟೂ ಒಂದು ಕಡೆಗೆ ತೊಗೊಂಬಂದು ಸ್ಟಾರ್ಟ್ ಮಾಡ್ತಾರಲ್ಲ, ಅದಕ್ಕೆ ಆರ್ಗನೈಸೇಷನ್ ಅಂತ ಅಂತಾರೆ. ಸೊ ದೇರ್ ವೇರಿಯಸ್ ಫೀಚರ್ಸ್, ಆರ್ಗನೈಸಿಂಗ್ ಇನ್ ಫೀಚರ್ಸು, ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನಿಂಗ್ ಆ್ಯಂಡ್ ಈವನ್ ಮಾರ್ಕೆಟಿಂಗ್. ನನಗೆ ಗೂಡ್ಸ್ ಪ್ರೊಡಕ್ಷನ್ ಮಾಡಿ ಸೆಲ್ ಮಾಡ್ತೀನಿ ಅಂತಂದ್ರೆ ಮಾರ್ಕೆಟಿಂಗ್ ಸ್ಟ್ರಾಟರ್ಜೀಸ್ ಇರ್ತಾವೆ, ನೀವು ಉಪಯೋಗಿಸ್ಬೇಕಾಗಿರುವಂಥ ಟ್ರಿಕ್ಸು ಟ್ಯಾಕ್ಟಿಕ್ಸು ಇರ್ತಾವೆ, ಅವನ್ನ ಉಪಯೋಗಿಸಿದ್ರೆ ಅಷ್ಟೇ ನೀವು ಲಾಭಕ್ಕಾಗಿ ಗೂಡ್ಸ್ನ ಮಾರೋಕ್ಕೆ ಸಾಧ್ಯತೆ. ಇಲ್ಲ ಅಂತಂದ್ರೆ ಸುಮ್ಮನೆ ಒಟ್ಟು ನೀವು ಮಾರಿರ್ವಿ ಅಂತ ನಿಮಗೆ ಅನ್ಸಿರ್ಬೇಕು, ಲಾಭ ಆಗಿರಂಗಿಲ್ಲ. ಆಪ್ರೇಷನ್ಸ್ ಮ್ಯಾನೇಜ್ಮೆಂಟ್, ಹೆಂಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡಬೇಕು. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ವಾಟ್ ಯು ಮೀನ್ ಬೈ ಹ್ಯೂಮನ್ ರಿಸೋರ್ಸ್ ಹ್ಯೂಮನ್ ಅಂದರೆ ಜನರು, ರಿಸೋರ್ಸ್ ಮನುಷ್ಯರು ಕೂಡ, ರಿಸೋರ್ಸ್ ಅಂದರೆ ಸಂಪನ್ಮೂಲ. ಆ ಹ್ಯೂಮನ್ ರಿಸೋರ್ಸ್ ಅನ್ನೋದೇನಿತ್ತಲ್ಲ ಅದನ್ನು ಎಷ್ಟು ಸರಿಯಾಗಿ ನಾನು ಬಳಸ್ಕೋಬೇಕು, ಅದನ್ನ ಹೆಂಗೆ ಮ್ಯಾನೇಜ್ ಮಾಡ್ಕೋಬೇಕು. ಯಾಕಂದ್ರೆ 10 ಮಂದಿ ಇದ್ರ ಮನೇಲಿ 10 ಮಂದಿದು ವಿಚಾರ ಬೇರೆ ಬೇರೆ ಥರ ಇರ್ತೈತಿ. ಹಂಗೆ 10,000 ಮಂದಿನ ಒಂದು ಆರ್ಗನೈಸೇಷನ್ ಒಳಗೆ ಕೂಡಿಸ್ಕೊಂಡು ಅವರು ಕೆಲಸ ಮಾಡಿಸ್ಕೋಬೇಕಲ್ಲ, ಅವ್ರ ಕಡೆಯಿಂದ ಕೆಲಸ ತೊಗೋಬೇಕಲ್ಲ. ಇಟ್ ಈಸ್ ವೆರಿ ವೆರಿ ಚಾಲೆಂಜಿಂಗ್ ಟಾಸ್ಕ್. ಸೊ ಅವ್ರಿಗೆ ಯಾವ ಥರ ಇನ್ಫ್ಲೂಯೆನ್ಸ್ ಮಾಡಬೇಕು, ಅವ್ರಿಗೆ ಹೆಂಗೆ ಮೋಟಿವೇಟ್ ಮಾಡಬೇಕು, ಅವ್ರಿಗೆ ಹೆಂಗೆ ಅವ್ರ ಕಡೆಯಿಂದ ಕೆಲಸ ತೊಗೋಬೇಕು, ಇದನ್ನೆಲ್ಲ ಕಲಿತೀರಿ ನೀವು. Studying business allows a student to observe and analyze the behavior and tactics of different firms. ಬೇರೆ ಬೇರೆ ಆರ್ಗನೈಸೇಷನ್ ಅವ್ರು ಏನೇನು ಟ್ಯಾಕ್ಟಿಕ್ಸ್ ಯೂಸ್ ಮಾಡ್ಯಾರ, ಅವ್ರು ಏನು ಆಸ್ಪೆಕ್ಟ್ಸ್ ಯೂಸ್ ಮಾಡ್ತಾರೆ, ಅವ್ರು ಹೆಂಗೆ ಜನರನ್ನು ಸೆಳೀತಾರ, ಎಲ್ಲ ಬಿಸ್ನೆಸ್ನು ಎಲ್ಲ ಅಂಗಡಿನೂ ಬಿಟ್ಟು ಜನರು ಅದೇ ಅಂಗಡಿಗೆ ಹೋಗ್ಬೇಕಂತಂದ್ರೆ ಅವ್ರು ಏನು ಮಾಡಿರ್ಬೋದು ಅನ್ನೋದನ್ನ ನೀವೇನು ಮಾಡ್ತೀರಿ ಗೊತ್ತಾ, ನಿಮಗೆ ಗೊತ್ತಿಲ್ಲಾರ್ದಂಗೆ ಸೂಕ್ಷ್ಮವಾಗಿ ನೀವು ಅಬ್ಸರ್ವ್ ಮಾಡ್ಕೊತ ಹೋಗ್ತೀರಿ. ನಿಮ್ಮ ಹತ್ರ ಇರೋ ಅಂಗಡಿಯವ್ರು ಏನು ಮಾಡ್ಬೋದು, ನಿಮ್ಮ ಮನೆ ದೂರ ಇರುವಂಥ ಅಂಗಡಿಯವ್ರು ಏನು ಮಾಡ್ಬೋದು. ಈ ಅಂಗಡಿಗೆ ಜಾಸ್ತಿ ರಶ್ ಇರ್ತೈತಿ, ಈ ಅಂಗಡಿಯಾಗ ರಶ್ ಇರೋಂಗಿಲ್ಲ. ಈ ಅಂಗಡಿಯಾಗ ನೊಣ ಹೊಡಿತಿರ್ತಾರೆ ನೀವು ಅಂತಿರಲ್ಲ ನಿಮ್ಮ ಭಾಷೆ ಒಳಗೆ. ಈ ಅಂಗಡಿ ಒಳಗೆ ನೊಣ ಹೊಡೆಯವರು ಯಾರು ಇರೋಂಗಿಲ್ಲ. ಇನ್ನೊಂದು ಅಂಗಡಿ ಒಳಗೆ ಅವ್ರಿಗೆ ಕುಂದ್ರಾಗ ಟೈಮ್ ಇರೋಂಗಿಲ್ಲ, ನಿಂದ್ರಾಗ ಟೈಮ್ ಇರೋಂಗಿಲ್ಲ. ಅಷ್ಟು ನಾನ್ ಸ್ಟಾಪ್ ಕಸ್ಟಮರ್ಸ್ ಬರ್ತಿರ್ತಾರೆ ಅಂತಿರಲ್ಲ. ಆ ಥರ ನೀವು ಅದನ್ನ ಏನು ಮಾಡ್ಕೊತ ಹೋಗ್ತೀರಿ, ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಕೊತ ಹೋಗ್ತೀರಿ. ಯಾಕೆ ಹಿಂಗೆ, ಅಲ್ಲಿಗೆ ಇಲ್ಲಿಗೆ ಯಾಕೆ ಇಷ್ಟೊಂದು ಡಿಫ್ರೆನ್ಸ್ ಐತಿ ಅಂತೇಳಿ ನೀವು ಅಬ್ಸರ್ವ್ ಮಾಡ್ಕೊತ ಹೋಗ್ತೀರಿ. ಸೊ ದ ಸಬ್ಜೆಕ್ಟ್ ಆಫ್ ಬಿಸ್ನೆಸ್ ಸ್ಟಡೀಸ್ ಇನ್ವಾಲ್ವ್ಸ್ more than just mastering the art of doing business. The subject brings students abreast with the corporate culture and prepares them for their professional life.
ಸೊ ಕಾರ್ಪೊರೇಟ್ ಕಲ್ಚರ್ ನಿಮಗೆ ಸಬ್ಜೆಕ್ಟ್ ಕಲಿಸ್ತೈತಿ, ಮತ್ತು ನೀವು ಪ್ರೊಫೆಷ್ನಲ್ ಲೈಫ್ ಒಳಗೆ ಹೆಂಗೆ ಇಂಪ್ರೂವ್ ಆಗಬೇಕು, ಪ್ರೊಫೆಷ್ನಲ್ ಲೈಫ್ ಅಂದರೆ ಏನು, ಸೊ ಬಿಸ್ನೆಸ್ ಎಷ್ಟು ಪ್ರೊಫೆಷ್ನಲ್ ಆಗಿ ಬಿಸ್ನೆಸ್ ಮಾಡ್ಬೋದು. ಸೊ ದ ಸಬ್ಜೆಕ್ಟ್ ಆಫ್ ಬಿಸ್ನೆಸ್ ಸ್ಟಡೀಸ್ ಇನ್ವಾಲ್ವ್ಸ್ ಮೋರ್ ದ್ಯಾನ್ ಜಸ್ಟ್ ಮಾಸ್ಟ್ರಿಂಗ್ ದ ಆರ್ಟ್ ಆಫ್ ಡೂಯಿಂಗ್ ಬಿಸ್ನೆಸ್. ಬರೀ ಬಿಸ್ನೆಸ್ ಮಾಡುವಂಥ ಕಲೆ ಕಲಿಸಂಗಿಲ್ಲ ಇಲ್ಲಿ ನಿಮಗೆ. ಈವನ್ ದ ಸಬ್ಜೆಕ್ಟ್ ಬ್ರಿಂಗ್ಸ್ ಸ್ಟೂಡೆಂಟ್ಸ್ ಅಬ್ರಸ್ಟ್ ವಿತ್ ದ ಕಾರ್ಪೊರೇಟ್ ಕಲ್ಚರ್. ಕಾರ್ಪೊರೇಟ್ ಅಂದ್ರೇನು, ಕಾರ್ಪೊರೇಟ್ ಕಲ್ಚರ್ ಅಂದ್ರೇನು, ನಾವು ಎಷ್ಟು ಪ್ರೊಫೆಷ್ನಲ್ ಆಗಿ ಬಿಸ್ನೆಸ್ ಮಾಡ್ಬೋದು ಅನ್ನೋದನ್ನು ಅದು ನಿಮಗೆ ತಿಳಿಸ್ಕೊಡ್ತೈತಿ. ಸೊ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆರ್ ಸಮಥಿಂಗ್ ದಟ್ ಅಫೆಕ್ಟ್ ದ ಡೈಲಿ ಲೈಫ್ಸ್ ಆಫ್ ಆಲ್ ಪೀಪಲ್ ಇನ್ ಅ ಸೊಸೈಟಿ. ಪಿನ್ ಟು ಪ್ಲೇನ್, ಒಂದು ಸಣ್ಣ ಪಿನ್ಲಿಂತ್ರ ಹಿಡಿದು ಒಂದು ಏರೋಪ್ಲೇನು ಬೇಕಂತಂದ್ರು ನೀವು ಕಂಪಲ್ಸರಿಲಿ ಅದನ್ನು ಕೊಂಡ್ಕೊಳ್ಳೋಕೆ ಹೊರಗೆ ಹೋಗ್ತೀರಿ. ಸೊ ಅವ್ರು ಮಾಡ್ತಾರಲ್ಲ ಅದೇ ಬಿಸ್ನೆಸ್ ಆ್ಯಕ್ಟಿವಿಟಿ. ಇಟ್ ಆಲ್ಸೋ ಇನ್ಫ್ಲೂಯೆನ್ಸಸ್ ಕ್ರಿಯೇಷನ್ ಆಫ್ ಎಂಪ್ಲಾಯ್ಮೆಂಟ್, ಇನ್ಕಮ್ಸ್, ಅಪಾರ್ಚುನಿಟೀಸ್ ಫಾರ್ ಪರ್ಸನಲ್ ಎಂಟರ್ಪ್ರಿನಿಯರ್ಸ್, ಸ್ಟ್ಯಾಂಡರ್ಡ್ಸ್ ಆಫ್ ಲಿವಿಂಗ್ ಆಫ್ ಇಂಡಿವಿಜುವಲ್ಸ್. ಇವು ಬಿಸ್ನೆಸ್, ಒಬ್ಬರು ಬಿಸ್ನೆಸ್ ಸೆಟಪ್ ಮಾಡೋದ್ರಿಂತ ಏನೆಲ್ಲ ಆಗುತ್ತೆ ನೋಡಿ. ಕ್ರಿಯೇಷನ್ ಆಫ್ ಎಂಪ್ಲಾಯ್ಮೆಂಟ್ ಆಗುತ್ತೆ, ಆಮೇಲೆ ಇಂಡಿವಿಜುವಲ್ ಯಾರು ಬಿಸ್ನೆಸ್ ಸೆಟಪ್ ಮಾಡಿರ್ತಾರೋ ಅವ್ರಿಗೆ ಇನ್ಕಮ್ ಜನ್ರೇಟ್ ಆಗುತ್ತೆ, ಆಮೇಲೆ ಅಪಾರ್ಚುನಿಟೀಸ್ ಫಾರ್ ಪರ್ಸನಲ್ ಎಂಟರ್ಪ್ರೈಸ್. ಈಗ ನೋಡಿ, ನಾನು ಜಾಬ್ ಮಾಡ್ತೀನಿ ಅಂತಂದ್ರೆ ನಾನು ಇನ್ನೊಬ್ಬರ ಕೈಯಾಗಿ ಹೋಗಿ ಕೆಲಸ ಮಾಡಬೇಕು, ಅವ್ರು ಹೇಳಿದ್ದ ಟೈಮಿಗೆ ಹೋಗಬೇಕು, ಅವ್ರು ಹೇಳಿದ ಜಾಗದಲ್ಲೇ ಕೂತ್ಕೊಂಡು ಕೆಲಸ ಮಾಡಬೇಕು. ಸಪೋಸ್ ನೀವೇ ಬಿಸ್ನೆಸ್ ಮಾಡೋದಾಗಿದ್ರೆ ಪ್ರತಿಯೊಂದು ಎಷ್ಟು ಗಂಟೆಗೆ ನೀವು ಅಂಗಡಿ ತೆಗಿಬೇಕು, ಎಷ್ಟು ಗಂಟೆಗೆ ಅಂಗಡಿ ಮುಚ್ಚಬೇಕು, ಆ ಅಂಗಡಿ ಒಳಗೆ ಏನೇನೆಲ್ಲ ಮಾರ್ತೀರಿ ಅನ್ನೋದ್ರ ಎಲ್ಲದರ ಸ್ವಾತಂತ್ರ್ಯ ನಿಮ್ಮ ಕೈಯಲ್ಲಿರುತ್ತೆ. ಸೊ ಅಪಾರ್ಚುನಿಟೀಸ್ ಫಾರ್ ಪರ್ಸನಲ್ ಎಂಟರ್ಪ್ರೈಸ್, ಆಮೇಲೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ಆಲ್ ಇಂಡಿವಿಜುವಲ್ಸ್. ಏನಾಗ್ತೈತಿ, ಬಿಸ್ನೆಸ್ ಸೆಟಪ್ ಮಾಡೋದ್ರಿಂದ ಗ್ರಾಹಕರಿಗೆ ಅವ್ರಿಗೆ ಬೇಕಾಗಿರುವಂಥ ವಸ್ತು ಸಿಗುತ್ತೆ, ಮಾರಾಟಗಾರರಿಗೆ ಅವ್ರಿಗೆ ಬೇಕಾಗಿರುವಷ್ಟು ಲಾಭ ಸಿಗ್ತೈತಿ. ಸೊ ಎಲ್ಲರೂ, ಪ್ರತಿಯೊಬ್ಬ ಇಂಡಿವಿಜುವಲು ಆ ಸಮಾಜದೊಳಗೆ ಏನಾಗ್ತೈತಿ, ಅವ್ರದ್ದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತಂದ್ರೆ ಅವ್ರು ಇಷ್ಟು ವರ್ಷ ಏನು ವಸ್ತುಗಳು ಸರಕುಗಳನ್ನು ಸೇವನೆ ಯೂಸ್ ಮಾಡ್ತಿದ್ರಲ್ಲ ಅದರ ಗುಣಮಟ್ಟದೊಳಗೆ ಇನ್ನೂ ಸುಧಾರಣೆ ಬರುತ್ತೆ. So, studying business allows the student to understand how business activities influence the society and economy directly and indirectly. ನೇರವಾಗಿ ಮತ್ತು ಏನು ಬೇರೆ ರೀತಿಯೊಳಗೆ ಹೆಂಗೆ ಬಿಸ್ನೆಸ್ ಸೊಸೈಟಿ ಮೇಲೆ ಅದರದ ಪ್ರಭಾವ ಬೀರುತ್ತೆ ಅನ್ನೋದನ್ನು ಕಲಿಬೋದು ಇಲ್ಲಿ. ಸೊ ಸ್ಟಡಿಂಗ್ ಬಿಸ್ನೆಸ್ ಅಲಾವ್ಸ್ ದ ಸ್ಟೂಡೆಂಟ್ ಟು ಅಂಡರ್ಸ್ಟ್ಯಾಂಡ್ ಹೌ ಬಿಸ್ನೆಸ್ ಆ್ಯಕ್ಟಿವಿಟೀಸ್, ಬೇರೆ ಬೇರೆ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಇನ್ಫ್ಲೂಯೆನ್ಸ್ ದ ಸೊಸೈಟಿ ಮೇಲೆ ಅದು ಹೆಂಗೆ ಪರಿಣಾಮ ಬೀರ್ತೈತಿ. ಆ್ಯಂಡ್ ದ ಎಕಾನಮಿ ಡೈರೆಕ್ಟ್ಲಿ ಆ್ಯಂಡ್ ಇಂಡೈರೆಕ್ಟ್ಲಿ. ಎಕಾನಮಿ ಅಂದ್ರೆ ಹಣಕಾಸಿನ ವ್ಯವಸ್ಥೆ. ಸೊ ಒಂದು ಬಿಸ್ನೆಸ್ ಸೆಟಪ್ ಆಗೋದ್ರಿಂದ ಆ ಸಮಾಜದೊಳಗೆ ಹಣಕಾಸಿನ ವ್ಯವಸ್ಥೆ ಒಳಗೆ ನೇರವಾಗಿ ಯಾವ ರೀತಿ ಒಳಗೆ ಬದಲಾವಣೆ ಆಗಿದಾವೆ ಮತ್ತು ವಿವಿಧ ಬೇರೆ ರೀತಿ ಒಳಗೂ ಹೆಂಗೆ ಬದಲಾವಣೆ ಆಗೈತಿ ಅನ್ನೋದು ಗೊತ್ತಾಗ್ತೈತಿ. ಸೊ ಬಿಸ್ನೆಸ್ ಸ್ಟಡೀಸ್ ಕಲಿಯೋ ಉದ್ದೇಶ ಈಗ ನಾನು ಹೇಳಿದೆ ನಿಮಗೆ. ಈಗ ನಿಮಗೆ PUC ಫಸ್ಟ್ ಇಯರ್ ಒಳಗೆ ಅಥವಾ ನಿಮ್ಮ 11th ಸ್ಟ್ಯಾಂಡರ್ಡ್ನಲ್ಲಿ ಏನೇನು ಸಬ್ಜೆಕ್ಟ್ಸ್, ಏನೇನು ಕಾನ್ಸೆಪ್ಟ್ಸ್ ಇಂಟ್ರೊಡ್ಯೂಸ್ ಮಾಡ್ಯಾರ ಅಂತೇಳಿ ಶಾರ್ಟ್ನಾಗ ಹೇಳ್ತೀನಿ. ಮುಂದೆ ಅದ್ರದ್ದು ಚಾಪ್ಟರ್ಸ್ ಹೇಳುವಾಗ ನಿಮಗೆ ಡೀಟೇಲಾಗಿ ಗೊತ್ತಾಗ್ತೈತಿ. ಅಲ್ಲಿ ಪಾರ್ಟ್ 1 ಪಾರ್ಟ್ 2 ಅಂತೇಳಿ ಮಾಡ್ಯಾರ. ಪಾರ್ಟ್ 1 ಒಳಗೆ ಫೌಂಡೇಶನ್ಸ್ ಆಫ್ ಬಿಸ್ನೆಸ್. ಸೊ ಚಾಪ್ಟರ್ 1 ಅಲ್ಲಿ ಬಿಸ್ನೆಸ್, ಟ್ರೇಡ್ ಆ್ಯಂಡ್ ಕಾಮರ್ಸ್. ಬಿಸ್ನೆಸ್ ಅಂದ್ರೇನು, ಟ್ರೇಡ್ ಅಂದ್ರೇನು, ಕಾಮರ್ಸ್ ಅಂದ್ರೇನು. ದೆರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಟ್ರೇಡ್ ಆ್ಯಂಡ್ ಕಾಮರ್ಸ್. ಸೊ ಫಸ್ಟ್ ಬಿಸ್ನೆಸ್ ಅಂದ್ರೆ ಏನು ತಿಳ್ಕೊಂಡ್ರಿ ಅಂತಂದ್ರೆ ಬಿಸ್ನೆಸ್ ಒಳಗೆ ಟ್ರೇಡ್ ಅಂದ್ರೇನು ಮತ್ತು ಕಾಮರ್ಸ್ ಅಂದ್ರೇನು ಅಂತ ಕಲಿಬೋದು. ಸೊ ಕಮಿಂಗ್ ಟು ದ ಸೆಕೆಂಡ್ ಚಾಪ್ಟರ್, ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ಸ್. ಬೇರೆ ಬೇರೆ ರೀತಿ ಒಳಗೆ ಬಿಸ್ನೆಸ್ನ ಆರ್ಗನೈಸ್ ಮಾಡ್ಬೋದು, ರನ್ ಮಾಡ್ಬೋದು, ಪ್ರಾಫಿಟ್ ಗಳಿಸ್ಬೋದು. ಸೊ ನಾನು ಒಬ್ಬನೇ ಬಿಸ್ನೆಸ್ ಮಾಡಿದರೆ ಯಾವ ಥರ ಮಾಡ್ಬೇಕು, ನಾನು ಒಂದು 4 ಮಂದಿ ಗೆಳೆಯರನ್ನ ಕೂಡ್ಕೊಂಡು ಬಿಸ್ನೆಸ್ ಮಾಡಿದ್ನಿ ಅಂದರೆ ಯಾವ ಫಾರ್ಮ್ ಒಳಗೆ ಬಿಸ್ನೆಸ್ ಮಾಡ್ಬೇಕು, ನಾವು ಅಷ್ಟುರ್ಗು ಗೆಳೆಯರಲ್ಲ, ನಾವು ಇಡೀ ಜನರನ್ನ ಇನ್ವಾಲ್ವ್ ಮಾಡ್ಕೋತೀವಿ ಅಂದರೆ ಯಾವ ಥರ ಬಿಸ್ನೆಸ್ ನಾನು ಸೆಟಪ್ ಮಾಡಬೇಕು. ಸೊ ವಿಭಿನ್ನವಾದ ಮೆಥಡ್ಸ್ ಅದಾವೆ, ವೇಸ್ ಅದಾವೆ ಬಿಸ್ನೆಸ್ ಆರ್ಗನೈಸೇಷನ್ ಸೆಟಪ್ ಮಾಡೋಕ್ಕೆ. ಅದನ್ನು ಈ ಚಾಪ್ಟರ್ನಲ್ಲಿ ಕಲಿತೀರಿ. ಸೊ ಕಮಿಂಗ್ ಟು ದ ಥರ್ಡ್ ಚಾಪ್ಟರ್, ಪ್ರೈವೇಟ್, ಪಬ್ಲಿಕ್ ಆ್ಯಂಡ್ ಗ್ಲೋಬಲ್ ಎಂಟರ್ಪ್ರೈಸಸ್. ಪ್ರೈವೇಟ್ ಎಂಟರ್ಪ್ರೈಸ್ ಅಂದ್ರೇನು, ಪಬ್ಲಿಕ್ ಎಂಟರ್ಪ್ರೈಸ್ ಅಂದ್ರೇನು, ಗ್ಲೋಬಲ್ ಎಂಟರ್ಪ್ರೈಸ್ ಅಂದ್ರೇನು. ಸೊ ಗೌರ್ಮೆಂಟಿಂದ ಏನೂ ಇನ್ಫ್ಲೂಯೆನ್ಸ್ ಇಲ್ಲಾರ್ದ ಬಿಸ್ನೆಸ್ ಮಾಡೋದು ಪ್ರೈವೇಟ್ ಎಂಟರ್ಪ್ರೈಸ್. ಪಬ್ಲಿಕ್ ಎಂಟರ್ಪ್ರೈಸ್ ಅಂದ್ರೆ ಕಂಪ್ಲೀಟ್ಲಿ ಗೌರ್ಮೆಂಟ್ ಅಂಡರ್ ಬಿಸ್ನೆಸ್ ಮಾಡೋದು, ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಸೆಟಪ್ ಮಾಡೋದು ಅಥವಾ ಗೌರ್ಮೆಂಟ್ನವ್ರು ಮಾಡಿರುವಂಥ ಆರ್ಗನೈಸೇಷನ್ಸ್ಗೆ ಪಬ್ಲಿಕ್ ಎಂಟರ್ಪ್ರೈಸಸ್ ಅಂತಾರೆ. ಗ್ಲೋಬಲ್ ಎಂಟರ್ಪ್ರೈಸಸ್ ಅಂದ್ರೆ ನೀವು ಇಂಡಿಯಾನಾಗ ಅಷ್ಟೇ ಬಿಸ್ನೆಸ್ ಮಾಡಬೇಕಂತಿಲ್ಲ, ಇಡೀ ದೇಶದೊಳಗೆ ಎಲ್ಲಿ ಬೇಕಾದರೂ ಬಿಸ್ನೆಸ್ ಮಾಡ್ಬೋದು. ದಟ್ ಈಸ್ ಗ್ಲೋಬಲ್ ಎಂಟರ್ಪ್ರೈಸಸ್. ಕಮಿಂಗ್ ಟು ದ ಫೋರ್ತ್ ಚಾಪ್ಟರ್, ಬಿಸ್ನೆಸ್ ಸರ್ವಿಸಸ್. ಬಿಸ್ನೆಸ್ಸಿಗೆ ಬೇಕಾಗಿರುವಂಥ ಬೇರೆ ಬೇರೆ ಸರ್ವಿಸಸ್ನ ಅವರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಕಮಿಂಗ್ ಟು ಚಾಪ್ಟರ್ 5th, ಎಮರ್ಜಿಂಗ್ ಮೋಡ್ಸ್ ಆಫ್ ಬಿಸ್ನೆಸ್.
ಎಮರ್ಜಿಂಗ್ ಮೋಡ್ಸ್ ಆಫ್ ಬಿಸ್ನೆಸ್. ಈಗ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಆಯಿತು, ಮತ್ತು ಅದರಲ್ಲಿ ಮೋಡ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಡಿಫ್ರೆಂಟ್. ಮೋಡ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಅಂತಂದರೆ ಇಷ್ಟು ದಿನ ಈಗ ನೀವು ರೋಡ್ ಮೇಲೆ ನಿಂತ್ಕೊಂಡು ವಸ್ತು ಮಾರೋದಕ್ಕೂ ನೀವು ಮಾಲ್ನಾಗ ಅದನ್ನ ವಸ್ತು ಇಟ್ಟು ಮಾರೋದಕ್ಕೂ ಭಾಳ ವ್ಯತ್ಯಾಸ ಐತಿ. ಮೋಡ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ಸ್ ಬಿಸ್ನೆಸಸ್ ಏನಿದಾವಲ್ಲ, ಎಮರ್ಜಿಂಗ್ ಮೋಡ್ಸ್ ಆಫ್ ಬಿಸ್ನೆಸ್ ಅಂದರೆ ಹೊಸ ಹೊಸ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡೋ ಕಾರಣಕ್ಕೆ ಅಥವಾ ಹೊಸ ಹೊಸ ರೀತಿ ಬಿಸ್ನೆಸ್ ಏನು ಮಾಡಕ್ಕೆ ಕುಂತಾರೆ ಈಗ ಜಗತ್ತಿನಲ್ಲಿ, ಹೆಂಗೆ ಜನರನ್ನ ಅಟ್ರ್ಯಾಕ್ಟ್ ಮಾಡ್ಬೋದು, ಹೊಸ ಹೊಸ ಎಮರ್ಜಿಂಗ್ ಮೋಡ್ಸ್ ಏನಿದಾವೆ ಈಗ ಸದ್ಯ ಹೊಸದಾಗಿ ಬರುವಂಥ ವಿಧಾನಗಳು ಬಿಸ್ನೆಸ್ ಮಾಡೋದ್ರಲ್ಲಿ ಬೇರೆ ಬೇರೆ ಟೈಪ್ಸ್ ಹೆಂಗೆ ಅಂಥೇಳಿ ಈ ಚಾಪ್ಟರ್ನಲ್ಲಿ ಕಲಿಸ್ತಾರೆ. ಸೊ ಕಮಿಂಗ್ ಟು ದ 6th ಚಾಪ್ಟರ್, ಸೋಷಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್ ಆ್ಯಂಡ್ ಬಿಸ್ನೆಸ್ ಎಥಿಕ್ಸ್. ನಾನೀಗ ಬಿಸ್ನೆಸ್ ಮಾಡ್ತೀನಿ ಅಂತಂದ್ರೆ ನಂದು ಒಂದೇ ಒಂದು ಉದ್ದೇಶ ಪ್ರಾಫಿಟ್ ಮಾಡೋದು ಅಂತ ಇಟ್ಕೋಬಾರ್ದು. ಸೋಷಲ್ ರೆಸ್ಪಾನ್ಸಿಬಿಲಿಟಿನೂ ಪ್ರತಿಯೊಂದು ಬಿಸ್ನೆಸ್ನವರು ಡಿಸ್ಚಾರ್ಜ್ ಮಾಡಬೇಕಾಗತ್ತೆ. ನಾ ಪ್ರಾಫಿಟ್ ಮಾಡ್ಬೇಕಂಥೇಳಿ ಸಮಾಜಕ್ಕೆ ನಾನು ಅದಕ್ಕೆ ಸಮಾಜಕ್ಕೆ ಬೇಕಾಗಿರ್ಲಾರ್ದಂಥ ವಸ್ತುಗಳನ್ನು, ಸಮಾಜಕ್ಕೆ ಹಾನಿಕಾರಿ ಅಂಥ ವಸ್ತುಗಳನ್ನು ನಾನು ಏನಾರು ಕೊಟ್ನಿ ಅಂತಂದ್ರೆ 100% ನಾನು ಶಾರ್ಟ್ ರನ್ ಒಳಗೆ ಪ್ರಾಫಿಟ್ ಮಾಡ್ಬೋದು, ಬಟ್ ಲಾಂಗ್ ರನ್ನಲ್ಲಿ ನಾನು ಪ್ರಾಫಿಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಜನರು ನನ್ನ ವಸ್ತುವಿನ ಸೈಡ್ ಎಫೆಕ್ಟ್ಸ್ ಗೊತ್ತಿಲ್ಲಾರ್ದೆ ತೊಗೋಬೋದು, ಮುಂದೆ ಯಾಕೆ ತೊಗೋತಾರೆ ಅವರು? ಸೊ ಎವ್ರಿ ಬಿಸ್ನೆಸ್ ಹ್ಯಾಸ್ ಟು ಡಿಸ್ಚಾರ್ಜ್ ಇಟ್ಸ್ ಸೋಷಲ್ ರೆಸ್ಪಾನ್ಸಿಬಿಲಿಟಿ. When the business is set up with the help of the society, with the help of the people in the society and the resources in the society, so in such situation even the business is having some responsibility towards the society. ಈಗ ಅಪ್ಪ ಅಮ್ಮನ್ನ ಹೆಂಗೆ ಬೇಕಾದರೂ ಬಳಸ್ಕೊತೀರಿ ನೀವು, ಹೆಂಗೆ ಬೇಕಾದರೂ ಅವ್ರ ಕಡೆಯಿಂದ ನಿಮಗೆ ಬೇಕಾಗಿದ್ದ ಕೆಲಸ ಮಾಡಿಸ್ಕೊಂಡಿಂದ ಅವ್ರು ನಿಮ್ಗೆ ಫೋನ್ ಬೇಕಂದ್ರೆ ಫೋನ್ ಕೊಡಿಸ್ತಾರೆ, ಬೈಕ್ ಬೇಕಂದ್ರೆ ಬೈಕ್ ಕೊಡಿಸ್ತಾರೆ. ಬಟ್ ನೀವು ಅದನ್ನು ಕೊಡಿಸ್ಕೊಂಡಿಂದ ನಿಮಗೆ ಅವ್ರಿಗೆ ತೋರಿಸ್ಬೇಕಾಗಿರುವಂಥ ಅಥವಾ ಅವ್ರಿಗೆ ನೀವು ಸಲ್ಲಿಸಬೇಕಾಗಿರುವಂಥ ಜವಾಬ್ದಾರಿಗಳೂ ಅಷ್ಟೇ ಇರ್ತಾವೆ. ಅದನ್ನು ನೀವು ಒಟ್ಟು ನೆನಪು ಹಾರಕ್ಕೆ ಹೋಗಬಾರ್ದು. ಸೊ ಸೋಷಲ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಬಿಸ್ನೆಸ್ ಇದೆ. ಅದರ ಅರ್ಥ ಏನಂತಂದರೆ, ಒಂದು ಬಿಸ್ನೆಸ್ ಸೆಟಪ್ ಮಾಡಬೇಕಂದ್ರೆ ಸಮಾಜದಲ್ಲಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸಂಪನ್ಮೂಲಗಳನ್ನು ಅದು ಬಳಸ್ಕೊಂಡು ಬಿಸ್ನೆಸ್ ಸೆಟಪ್ ಮಾಡ್ತೈತಿ, ಪ್ರಾಫಿಟ್ ಮಾಡ್ತೈತಿ, ಎಲ್ಲ ಮಾಡ್ತೈತಿ. ಹಂಗಂತೇಳಿ ವಾಪಸ್ ಸಮಾಜಕ್ಕೆ ದ್ರೋಹ ಮಾಡಿದರೆ ಏನಾಗುತ್ತೆ ಅದರ ಪರಿಸ್ಥಿತಿ? ಅದು ಎಷ್ಟು ದಿನ ಅಂತ ಬಿಸ್ನೆಸ್ ಮಾಡೋಕ್ಕೆ ಸಾಧ್ಯತೆ, ಅದು ಎಷ್ಟು ದಿನ ಅಂದ್ರೆ ಲಾಭ ಗಳಿಸೋಕ್ಕೆ ಸಾಧ್ಯ ಇಲ್ಲ. ಸೊ ಸೋಷಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್ ಆ್ಯಂಡ್ ಬಿಸ್ನೆಸ್ ಎಥಿಕ್ಸ್. ಬಿಸ್ನೆಸ್ ಎಥಿಕ್ಸ್ ಅಂತಂದ್ರೆ ಆ ಬಿಸ್ನೆಸ್ ಮಾಡೋದ್ರಲ್ಲಿ ಒಂದಿಷ್ಟು ನಾವು ಒಳ್ಳೆ ಅಂಶಗಳನ್ನು ಅಳವಡಿಸ್ಕೋಬೇಕು. ಸೊ ಅವು ಕಂಪಲ್ಸರಿ ಒಂದಿಷ್ಟು ಕಾನ್ಸೆಪ್ಟ್ಸ್ ಅದಾವೆ, ಅವನ್ನ ತಲೆಯಾಗಿ ಇಟ್ಕೊಂಡು ಬಿಸ್ನೆಸ್ ಮಾಡಬೇಕು. ನಾವು ಬಿಸ್ನೆಸ್ ಎಥಿಕ್ಸ್ನ ಫಾಲೋ ಮಾಡಬೇಕು. ಎಥಿಕ್ಸ್ ಅಂತಂದ್ರೆ ಮಾರಲ್ ವ್ಯಾಲ್ಯೂಸ್. ಬಿಸ್ನೆಸ್ ಮಾಡುವಾಗ ಬೇಕಾಗಿರುವಂಥ ಮಾರಲ್ ವ್ಯಾಲ್ಯೂಸ್ನ ನಾವು ಅಳವಡಿಸ್ಕೊಂಡು ಬಿಸ್ನೆಸ್ ಮಾಡಬೇಕಾಗತ್ತೆ. ಸೊ ಕಮಿಂಗ್ ಟು ಪಾರ್ಟ್ 2, ಕಾರ್ಪೊರೇಟ್ ಆರ್ಗನೈಸೇಷನ್ ಆ್ಯಂಡ್ ಫೈನಾನ್ಸ್ ಆ್ಯಂಡ್ ಟ್ರೇಡ್. ಕಾರ್ಪೊರೇಟ್ ಆರ್ಗನೈಸೇಷನ್, ಫೈನಾನ್ಸ್ ಆ್ಯಂಡ್ ಟ್ರೇಡ್. ಬಿಸ್ನೆಸ್ಸಿಗೆ ಅವಶ್ಯಕವಾದ ವಸ್ತು ಅಂತಂದ್ರೆ ರೊಕ್ಕ, ಹಣಕಾಸು, ಮನಿ. ಸೊ ರೊಕ್ಕ ನೀವು ಹೆಂಗೆ ತೊಗೊಂಬರ್ತೀರಿ, ಯಾವ್ಯಾವ ಮೂಲಗಳಿಂದ ರೊಕ್ಕ ಹಣ ಕೂಡಿಸ್ತೀರಿ, ಸಂಗ್ರಹಿಸ್ತೀರಿ, ಹೆಂಗೆ ಹೂಡಿಕೆ ಮಾಡ್ತೀರಿ, ಯಾವ ರೀತಿ ಒಳಗೆ ಹೂಡಿಕೆ ಮಾಡಿದ್ರೆ ಎಷ್ಟರ ಮಟ್ಟಿಗೆ ನೀವು ಸಕ್ಸಸ್ ಕಾಣ್ತೀರಿ, ಅದೆಲ್ಲ ಡೀಟೇಲಾಗಿ ಈ ಪಾರ್ಟ್ 2 ಒಳಗೆ ಹೇಳ್ತಾರೆ. ಬರುವಂಥ ಚಾಪ್ಟರ್ಸ್ ಅದಾವೆ. ಸೊ ಚಾಪ್ಟರ್ ನಂಬರ್ 7, ಫಾರ್ಮೇಷನ್ ಆಫ್ ಅ ಕಂಪನಿ. ಕಂಪ್ನಿನ ಹೆಂಗೆ ಕ್ರಿಯೇಟ್ ಮಾಡಬೇಕು. ಕಂಪನಿ ಈಸ್ ಅಗೇನ್ ಅ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಫಾರ್ಮೇಷನ್ ಆಫ್ ಅ ಕಂಪ್ನಿ, ಏನು ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು, ಕಂಪನಿ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ನಾನು ಸೆಟಪ್ ಮಾಡಬೇಕಾಗಿತ್ತಂದರೆ ಅನ್ನೋದು ಇದರಲ್ಲಿ ಹೇಳ್ತಾರೆ. ಚಾಪ್ಟರ್ ನಂಬರ್ 8, ಸೋರ್ಸಸ್ ಆಫ್ ಬಿಸ್ನೆಸ್ ಫೈನಾನ್ಸ್. ಯಾವ್ಯಾವ ಮೂಲಗಳಿಂದ ನನಗೆ ಬಿಸ್ನೆಸ್ಸಿಗೆ ಬೇಕಾಗಿರುವಂಥ ಹೂಡಿಕೆ, ಬೇಕಾಗಿರುವಂಥ ಫಂಡ್ಸ್ನ, ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡೋಕ್ಕೆ ಸಾಧ್ಯ ಐತಿ, ನಾ ಎಲ್ಲಿಂದ ರೊಕ್ಕ ಜನ್ರೇಟ್ ಮಾಡಬೇಕು ಅನ್ನೋದನ್ನು ಹೇಳ್ತಿರ್ತೀವಿ. ಸೊ ಕಮಿಂಗ್ ಟು ಚಾಪ್ಟರ್ ನಂಬರ್ 9, ಸ್ಮಾಲ್ ಬಿಸ್ನೆಸ್ ಆ್ಯಂಡ್ ಎಂಟರ್ಪ್ರೈಸಸ್. ಸ್ಮಾಲ್ ಬಿಸ್ನೆಸ್ ಆ್ಯಂಡ್ ಎಂಟರ್ಪ್ರೈಸಸ್. ಎಲ್ಲರೂ ದೊಡ್ಡ ಪ್ರಮಾಣದಾಗ ಬಿಸ್ನೆಸ್ ಮಾಡಬೇಕಂತಿಲ್ಲ. ಈವನ್ ಪುಡಿ ಕೈಗಾರಿಕೆಗಳು ಅಥವಾ ಮನೆಯಲ್ಲೇ ಎಷ್ಟೋ ಮಂದಿ ಕಾಟೇಜ್ ಇಂಡಸ್ಟ್ರಿ ಅಂತ ಹೇಳ್ತಾರೆ. ಸೊ ಸಣ್ಣ ಬಿಸ್ನೆಸ್ಸು ಮಾಡೋದ್ರಿಂದನೂ ಸಣ್ಣ ಲೆವೆಲೊಳಗೆ ಪ್ರಾಫಿಟ್ ಮಾಡ್ತಾರೆ. ಸೊ ಸ್ಮಾಲ್ ಬಿಸ್ನೆಸ್ ಆ್ಯಂಡ್ ಎಂಟರ್ಪ್ರಿನಿಯರ್ಶಿಪ್. ವಾಟ್ ಯು ಮೀನ್ ಬೈ ಎಂಟರ್ಪ್ರಿನಿಯರ್ಶಿಪ್? ಮೊದಲು ಮನುಷ್ಯ ಏನು ಮಾಡ್ಬೇಕಂತಂದರೆ, ನಾನು ಬಿಸ್ನೆಸ್ ಮಾಡ್ತೀನಿ ಅಂತಂದ್ರೆ, ನಾನು ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ತೀನಲ್ಲ, ನನಗೆ ಏನಂತೆ ಅಂತಾರೆ, ಶುರು ಮಾಡೋದಕ್ಕೆ ಎಂಟರ್ಪ್ರಿನಿಯರ್ಶಿಪ್ ಅಂತ ಅಂತಾರೆ. ನಾನು ಬಿಸ್ನೆಸ್ ಶುರು ಮಾಡಿರೋದಕ್ಕೆ ನಾನೇನಾಗ್ತೀನಿ, ಎಂಟರ್ಪ್ರಿನಿಯರ್ ಆಗ್ತೀನಿ. ಸೊ ಎಂಟರ್ಪ್ರಿನಿಯರ್ಶಿಪ್ ಅಂದ್ರೇನು, ಯಾರ್ಯಾರು ಎಂಟರ್ಪ್ರಿನಿಯರ್ ಆಗಬಹುದು, ಏನೇನು ಕ್ವಾಲಿಟೀಸ್ ಇರಬೇಕು ನಾನು ಬಿಸ್ನೆಸ್ ಶುರು ಮಾಡ್ಬೇಕಂತಂದ್ರೆ ಅದನ್ನೆಲ್ಲ ಇದರಲ್ಲಿ ಕಲಿಸ್ಕೊಡ್ತಾರೆ. ಸೊ ಚಾಪ್ಟರ್ ನಂಬರ್ 10 ಡೀಲ್ಸ್ ವಿತ್ ಇಂಟರ್ನಲ್
ಟ್ರೇಡ್. ಇಂಟರ್ನಲ್ ಟ್ರೇಡ್ ಅಂದರೆ ಭಾಳ ಸಿಂಪಲ್ ಕಾನ್ಸೆಪ್ಟ್. ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಖರೀದಿ ಮಾಡಬೇಕು ನಾವು ಬಲ್ಕ್ ಒಳಗೆ, ಇನ್ನೊಬ್ಬರಿಗೆ ಅದನ್ನು ಮಾರಬೇಕು, ಮಾರಿ ಅದರಲ್ಲಿಂದ ಲಾಭ ಗಳಿಸೋದಕ್ಕೆ ಏನಂತ ಹೇಳ್ತಾರೆ ಟ್ರೇಡ್. ಇದು ಇಂಟರ್ನಲ್ ಅಂದ್ರೆ ಏನು, ನಮ್ಮ ದೇಶದ ಅವರ್ ನೇಷನ್ಸ್ ಜಿಯೋಗ್ರಫಿಕಲ್ ಬಾರ್ಡರ್, ವಿದಿನ್ the nation's geographical border, if we do the trade, it is called as internal trade. Suppose if we extend our business even to different countries or different nations, if we move a bit away from our political borders or geographical borders, it's called as international trade or international business. What do you mean by international business? What are the various rules and regulations to be followed to do international business? That all detailed information you are going to study in this chapter. ನಾನು ಇಲ್ಲಿ ನಿಮಗೇನು 11 ಚಾಪ್ಟರ್ಸ್ ಅದಾವು ನಿಮಗೆ. ಅದರಲ್ಲಿ 11 ಚಾಪ್ಟರ್ಸ್ನಲ್ಲಿ ಪಾರ್ಟ್ 1ನಲ್ಲಿ ಎಷ್ಟು ಚಾಪ್ಟರ್ಸ್ ಅದಾವು? 6 ಚಾಪ್ಟರ್ಸ್ ಅದಾವು. ಪಾರ್ಟ್ 2ನಲ್ಲಿ ಎಷ್ಟು ಚಾಪ್ಟರ್ಸ್ ಅದಾವು? ಪಾರ್ಟ್ 2ನಲ್ಲಿ 5 ಚಾಪ್ಟರ್ಸ್ ಇದಾವು. ಸೊ ಟೋಟಲ್ ನಿಮಗೆ 11 ಚಾಪ್ಟರ್ಸ್ ಇದ್ದಾವು ಬಿಸ್ನೆಸ್ ಸ್ಟಡೀಸ್ PUC ಫಸ್ಟ್ ಇಯರ್ ಸಬ್ಜೆಕ್ಟ್ನಲ್ಲಿ ಅನ್ನೋದನ್ನಷ್ಟೇ ಇಂಟ್ರೊಡ್ಯೂಸ್ ಮಾಡಬೇಕಾಗಿತ್ತು. ಸೊ ಅದನ್ನು ಮಾಡಿದ್ದೀನಿ. ಮುಂದೆ ನಾನೇನು ಹೇಳ್ಕೊತ ಹೋಗ್ತೀನಿ, ಬೇರೆ ಬೇರೆ ಚಾಪ್ಟರ್ಸ್ ಹೋದಂಗೆ ನಿಮಗೆ ಆ ಚಾಪ್ಟರ್ನಲ್ಲಿ ಡೀಟೇಲಾಗಿ ಇನ್ಫಾರ್ಮೇಷನ್ ಹೇಳ್ತೇನೆ. ಸೊ ಭಾಳ ಸಿಂಪಲ್ ಕಾನ್ಸೆಪ್ಟ್, ಗೋಲ್ ಸೆಟ್ಟಿಂಗ್. ನಾನು ನಿಮಗೆ ಈಗಾಗಲೇ ಹೇಳಿದ್ದೆ. ನಾನು ನಿಮಗೆ PUC ಸೆಕೆಂಡ್ ಇಯರ್ ಮಾಡೋದಷ್ಟೇ ಅಲ್ಲ. ನೀವು ಈಗ PUC ನೀವೀಗ ಕಾಮರ್ಸ್ ಜಾಯಿನ್ ಮಾಡಿರಿ ಅಂತಂದರೆ ನಿಮಗೆ ಬೇಕೋ ಬೇಡವೋ, ನೀವು PUC ಫಸ್ಟ್ ಇಯರು ಪಾಸ್ ಆಗ್ತೀರಿ, ಸೆಕೆಂಡ್ ಇಯರು ಪಾಸ್ ಆಗ್ತೀರಿ. ಆದ್ರೆ ಮುಂದೆ ಏನು ಮಾಡ್ತೀರಿ? ಎಷ್ಟು ಮಂದಿಗೆ ನಾನು ಅಡ್ಮಿಷನಿಗೆ ಬಂದಾಗ ಕೇಳಿದ್ದೀನಿ, ಏನಾಗ್ತೀರಿ ಮುಂದೆ ಅಂತಂದ್ರೆ, ಏನು ಮಾಡ್ತೀರಿ ಅಂತಂದ್ರೆ ಕಾಮರ್ಸ್ ಮಾಡ್ತೀವಿ. ಒಬ್ವಿಯಸ್ಲಿ ನೀವು ಕಾಮರ್ಸ್ ಕಾಲೇಜಿಗೆ ಬಂದು ಅಡ್ಮಿಷನ್ ಮಾಡಿಸಿರಿ ಅಂದರೆ ನೀವು ಕಾಮರ್ಸೇ ಮಾಡ್ತೀರಿ. ಆದರೆ ಮುಂದೆ ಏನಾಗ್ತೀರಿ? ಕಾಮರ್ಸ್ ಮಾಡೋದ್ರಿಂದ ಏನೇನು ಕೋರ್ಸಸ್ ಅದಾವು PUC ಸೆಕೆಂಡ್ ಇಯರ್ ಆದ ಕೂಡಲೇ ಅನ್ನೋದೊಂದು ಸುತ್ತಕ್ಕೆ ಒಂದು ವಿಡಿಯೋ ಮಾಡಿ ನಾನು ನಿಮಗೆ ಹೇಳಿದ್ದೀನಿ. ಸೊ ಆ ಕೋರ್ಸಲ್ಲಿ ನೀವು ಯಾವುದನ್ನು ಮಾಡ್ತೀರಿ ಅಂಥೇಳಿ ಇಷ್ಟೊತ್ತಿಗಾಗಲೇ ನೀವೇನು ಮಾಡಬೇಕಾಗಿತ್ತು, ನಿಮ್ಮದು ಗೋಲ್ ಸೆಟ್ ಮಾಡಬೇಕಾಗಿತ್ತು. ಸೊ ವಾಟ್ ಯು ಮೀನ್ ಬೈ ಗೋಲ್ ಸೆಟ್ಟಿಂಗ್? ಗೋಲ್ ಸೆಟ್ಟಿಂಗ್ ಈಸ್ ಡಿಟರ್ಮೈನಿಂಗ್ ವಾಟ್ ಯು ವಾಂಟ್ ಟು ಬಿಕಮ್ ಇನ್ ಫ್ಯೂಚರ್, ವಾಟ್ ಯು ಆ್ಯಕ್ಚುಲಿ ವಾಂಟ್ ಟು ಹ್ಯಾಪನ್. ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು, ಕಂಪ್ನಿ ಸೆಕ್ರೆಟರಿ ಆಗಬೇಕು, ಬ್ಯಾಂಕ್ ಎಂಪ್ಲಾಯಿ ಆಗಬೇಕು, ಎಂಟರ್ಪ್ರಿನ್ಯೂರ್ ಆಗಬೇಕು. What do you mean by entrepreneur? Entrepreneur means if you are going to set up your own enterprise, you are called as entrepreneur. ನಿಮ್ಮದೇ ಸ್ವಂತ ಬಿಸ್ನೆಸ್ ಸೆಟಪ್ ಮಾಡಬೇಕು. ಏನೆಲ್ಲ ಆಗಬೇಕು ಅಂಥೇಳಿ ನೀವು ಅನ್ಕೋತೀರಲ್ಲ, ಅದನ್ನು ಈಗಾಗಲೇ ಅನ್ಕೋಬೇಕು. ಅದೇ ಗೋಲ್. ಸೊ ನೆಪೋಲಿಯನ್ ಹಿಲ್ ಏನಂತಾರಂತೆ, ವಾಟ್ ಎವರ್ ದ ಮೈಂಡ್ ಕ್ಯಾನ್ ಕನ್ಸೀವ್ ಆ್ಯಂಡ್ ಬಿಲೀವ್ ಇಟ್ ಕ್ಯಾನ್ ಅಚೀವ್. ನಾನೀಗ ಚಾರ್ಟರ್ಡ್ ಅಕೌಂಟೆಂಟ್ ಆಗಲೇಬೇಕು, ನಾನು ಹುಟ್ಟಿದ್ದೀನಿ ಅಂತಂದರೆ ಚಾರ್ಟರ್ಡ್ ಅಕೌಂಟೆಂಟ್ ಆಗೇ ಸಾಯಬೇಕು ಅಂತೇಳಿ ನೀವೇನಾದರೂ ಉದ್ದೇಶ ಇಟ್ಕೊಂಡ್ರಿ ಅಂತಂದರೆ 100% ನಿಮ್ಮ ಮನಸ್ಸಿನಲ್ಲಿ ಅದನ್ನು ಭಾಳ ಆಳವಾಗಿ ನೀವು ಮನಸ್ಸಿನಲ್ಲಿ ಅದನ್ನು ತೊಗೊಂಡಿದ್ರಿ ಅಂತಂದರೆ, ಅದರ ಬಗ್ಗೆ ನಿಮಗೆ ನೀವು ಮಾಡ್ತೀರಿ ಅನ್ನೋಂಥ 100% ಫೇತು, ಬಿಲೀಫು, ಕಾನ್ಫಿಡೆನ್ಸ್ ನಿಮ್ಮೊಳಗೆ ಇತ್ತಂತಂದರೆ ಅದು ನೀವು ಅಚೀವ್ ಮಾಡಿಯೇ ಮಾಡ್ತೀರಿ. ಆದರೆ ಫಸ್ಟ್ ಅದನ್ನು ಎಂಥದ್ದು ನಾನು ಏನಾಗಬೇಕು, ನಾನು ಏನು ಮಾಡಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡಲಿಲ್ಲ ಅಂದರೆ ಏನಾಗಕ್ಕೆ ಸಾಧ್ಯತೆ? ಏನೂ ಆಗೋಕ್ಕೆ ಸಾಧ್ಯ ಇಲ್ಲ. So in the next video we are going to start with our first chapter.